ॐ श्री राघवेन्द्राय नमः। श्रीगुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओं कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। गुरवे नमः। विष्णुं जलन्दं तरदोमुखं नरसिंहं भीषणं भद्रमूर्त्यो मृत्युं नमाम्यहं। श्रीगुरुभ्यो नमः। हरि ओं. ನಮ್ಮ ಕ್ಷೇತ್ರಾಭಿಮಾನದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯನ ಮೃತಿಕಾ ಬೃಂದಾವನದಲ್ಲಿ ವಿಜಿಂದ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಗೆ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ಗುರುಗಳು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ. ಭಗವಂತನ ಅನುಗ್ರಹ ಆಗಬೇಕಾದ್ರೆ ಗುರುಗಳ ಅನುಗ್ರಹ ಆಗಬೇಕಂತೆ. ಗುರುಗಳ ಅನುಗ್ರಹ ಯಾವ ರೀತಿ ಮಾಡ್ತಾರೆ? ಆಷಾಢ ಮಾಸಗಳಲ್ಲಿ ವಿಶೇಷವಾಗಿ, ಆಷಾಢನೇ ವಿಶೇಷ, ಮಾಸನಾಮಕನಾಗಿರ್ತಕ್ಕಂಥ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನಂತೆ. ಇದೇ 9ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ. ಏನು ಆ ದಿನ? ಏಕಾದಶಿ. ಆ ಏಕಾದಶಿ ದಿವಸ ಆಷಾಢ ಮಾಸದಲ್ಲಿ 2 ಏಕಾದಶಿ, ಶುಕ್ಲ ಪಕ್ಷದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಏಕಾದಶಿ, ಕೃಷ್ಣ ಪಕ್ಷದಲ್ಲಿ ಒಂದು ಬರ್ತಕ್ಕಂಥದ್ದು. ಅದು ಭಾನುವಾರನೇ ಬಂದಿರೋದ್ರಿಂದ ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಮೃಗಶಿರ ನಕ್ಷತ್ರ ಇದೆ. ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿರ್ತಕ್ಕಂಥ ನಕ್ಷತ್ರನೇ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರು. ಆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಭಾಗ್ಯ ಗುರುಗಳು ವಿಶೇಷವಾಗಿ ಅದೇ ನಕ್ಷತ್ರದಲ್ಲಿ ವೃಷಭ ಲಗ್ನದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥದ್ದು. ಈ ಏಕಾದಶಿ ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಏಕಾದಶಿಯನ್ನು ನಿರ್ಜಲವಾಗಿ ಏಕಾದಶಿಯನ್ನು ಮಾಡಿದಾಗ ಬಹಳ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಎಲ್ಲ ಚಾತುರ್ಮಾಸ ಅಂತ ಕರೀತಾರೆ. ಈಗ ಚಾತುರ್ಮಾಸ ಶುರು ಆಗಿದೆ. ಆ ಚಾತುರ್ಮಾಸ ಶುರು ಆದಾಗ ವಿಶೇಷವಾಗಿ ದ್ವಾದಶಿಯಿಂದ ನಮ್ಮ ಯತಿಗಳೆಲ್ಲ ದ್ವಾದಶಿಯಿಂದ ಪೀಠಾರೋಹಣವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇಂಥ ಮಹಾನುಭಾವರು ಏಕಾದಶಿ ವಿಶೇಷವಾಗಿರ್ತಕ್ಕಂಥ ಏಕಾದಶಿ, ಆ ಏಕಾದಶಿ ದಿವಸ ನಾವು ನಿರ್ಜಲವಾಗಿ ಉಪವಾಸವಿದ್ದು ಗುರುಗಳ ಸೇವೆಯನ್ನು ಮಾಡಿದಾಗ ಹೇಗೆ ಮಾಡಬೇಕು? ವಿಠಲಯ್ಯ ವಿಠಲಯ್ಯ ತಟಿತ್ಕೋಟಿ ನಿಬಕಾಯೋ ಜಗನ್ನಥ ವಿಠಲಯ್ಯ ವಿಠಲಯ್ಯ ನೀ ಕರುಣಿಸದ ನಿರಾಕರಿಸುವರೆಯ ಸಾಕುವರ್ಯಾರೋ ಸಹಾಗರ ಮೂರ್ತಿ ವಿಠಲಯ್ಯ ವಿಠಲಯ್ಯ. ಭಗವಂತನ ಸ್ಮರಣೆಯನ್ನು ಮಾಡಿ, ಪಾಂಡುರಂಗ ವಿಠಲ ಪಂಡರಾಪುರದ ಪಾಂಡುರಂಗನನ್ನು ಸ್ಮರಣೆಯನ್ನು ಮಾಡಿ, ಆ ಪಂಡರಾಪುರದ ಪಾಂಡುರಂಗ ಏಕಾದಶಿ ದಿವಸ ಹೋಗಿ ಅವರ ದರ್ಶನವನ್ನು ಮಾಡಿದ್ರೆ ಸಾಕಂತೆ ಬಹಳ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ವಿಶೇಷವಾಗಿ ಆ ಪಾಂಡುರಂಗನ ಹೆಸರಿಡಿದ್ರೆ ಸಾಕಂತೆ, ಆ ಪಾಂಡುರಂಗ ಅಂದರೆ ಸಾಕಂತೆ ನಮ್ಗೆ ಏಕಾದಶಿ ಮಾಡಿರ್ತಕ್ಕಂಥ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಏಕಾದಶಿ ದಿವಸ ಪೂರ್ತಿ ವಿಶೇಷವಾಗಿ ನಿರ್ಜಲವಾಗಿ ಉಪವಾಸವನ್ನು ಮಾಡಿ, ರಾತ್ರಿ ಜಾಗರಣೆಯನ್ನು ಮಾಡಿ, ಮಾರನೇ ದಿವಸ ದೇವರಿಗೆ ಪೂಜೆಯನ್ನು ಮಾಡಿ, ಆ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಏಕಾದಶಿ ಮಾಡಿರ್ತಕ್ಕಂಥ ಫಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ವಿಶೇಷವಾಗಿ ಪಾಂಡುರಂಗ ಎಲ್ಲ ಪಂಡರಾಪುರದಲ್ಲಿ ಪಾಂಡುರಂಗನ ನೋಡೋಕ್ಕೋಸ್ಕರ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಆ ಪಾಂಡುರಂಗ ವಿಶೇಷವಾಗಿ ದರ್ಶನವನ್ನು ಕೊಡ್ತಾರಂತವನು. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡರಿ ಭಜನೆ ವ್ಯಾಪಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಅಂತ ಪಂಡರಾಪುರದಲ್ಲಿ ವಿಶೇಷವಾಗಿ ಪಂಡರಿ ಭಜನೆಯನ್ನು ಮಾಡ್ತಾರಂತೆ, ದೇವನಾಮವನ್ನು ಆಡ್ತಾರಂತೆ, ನಲಿದರಂತೆ, ಕುಣಿತರಂತೆ. ಅದೇ ರೀತಿಯಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಎಲ್ಲಿ ಪಂಡರಾಪುರದಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾಗಿ ಅಲ್ಲಿ
ದೇವರನ್ನು ನೋಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾರಂತೆ. ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಅಡಿ ಶುಕ್ರವಾರ ಅಂತ ಕರೀತಾರೆ, ಅಡಿವಾರ ಅಂತ ಕರೀತಾರೆ. ಅದು ಶ್ರಾವಣ ಮಾಸ ಇದ್ದಂಗೆ ಅವರಿಗೆ. ಅದೇ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಈ 9ನೇ ತಾರೀಕು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಏಕಾದಶಿ. ಅದು ಆ ಏಕಾದಶಿ ದಿವಸ ಯಾರು ಉಪವಾಸವನ್ನು ನಿರ್ಜಲವಾಗಿ ಮಾಡ್ತಾರೆ, ಈ ಏಕಾದಶಿ ದಿವಸ ಯಾರು ಗುರುಗಳ ಸೇವೆಯನ್ನು ಮಾಡ್ತಾರೆ, ಈ ಏಕಾದಶಿ ದಿವಸ ಯಾರು ನಿರ್ಜಲವಾಗಿ ಗುರುಗಳ ಸೇವೆಯನ್ನು ಮಾಡಿ ಭಕ್ತಿಯಿಂದ ನಮ್ಮ ತೊಂದರೆಗಳನ್ನೆಲ್ಲ ಭಗವಂತನ ಮುಂದೆ ಹೇಳಿ ಭಾಗವತ, ರಾಮಾಯಣ, ಹರಿಕಥಾಮೃತ ಸಾರ, ದೇವರ ನಾಮ, ನರ್ತನ ಇಂಥವೆಲ್ಲವನ್ನು ಮಾಡ್ತಾರೆ, ಭಗವಂತನಿಗೆ ಪ್ರೀತಿ ಆಗ್ತಕ್ಕಂಥದ್ದಾಗುತ್ತದೆ. ಅದಕ್ಕೆ ದಾಸರು ಹೇಳ್ತಾರೆ, ಮಲಗಿ ಪರಮ ಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಒಲಿದರೆ ತನ್ನವರನು ಹಡೆಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸದರಿಯದೆ ಪಾಮರರು ಬಳಲುವರು ಭವದೊಳಗೆ. ನಾವೆಲ್ಲ ಪಾಮರರು, ಆ ಪಾಮರನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವನೇ ಭಗವಂತ. ಅದೇ ರೀತಿಯಾಗಿ ಆಷಾಢ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ ಏಕಾದಶಿ, ಅದರಲ್ಲೂ ವಿಶೇಷವಾಗಿ ಬಂದಿರತಕ್ಕಂಥದ್ದು ಮೃಗಶಿರಾ ನಕ್ಷತ್ರ. ಆ ನಕ್ಷತ್ರ ಬಂದಿರತಕ್ಕಂಥದ್ದು ಅಂದರೆ ಸಾಕ್ಷಾತ್ ಗುರುಗಳೇ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಇಂಥ ಏಕಾದಶಿ ದಿವಸ ಯಾರು ನಿರ್ಜಲವಾಗಿ ಉಪವಾಸವಿದ್ದು ಗುರುಗಳ ಸೇವೆಯನ್ನು ಮಾಡಿ, ಭಗವಂತನ ಸ್ಮರಣೆಯನ್ನು ಮಾಡಿ, ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿ, ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ, ನಿರ್ಜಲವಾಗಿ ಅಕಸ್ಮಾತ್ ನಿಮಗೆ ಏನೂ ಆಗೋದೇ ಇಲ್ಲ, ನಾವೇನಾದ್ರು ಪದಾರ್ಥ ತಗೊಳ್ಬೇಕು, ಒಂದು ಹಣ್ಣು ಹಂಪಲನ್ನು ತಗೊಳ್ಳಿ, ಯಾಕೆಂದರೆ ಶುಗರು BP ಎಲ್ಲ ಇರ್ತಕ್ಕಂಥದ್ದಿದೆ. ಆ ತಗೊಂಡಾಗ ನಿಮಗೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕೆಂದರೆ ವ್ರತ ಈಗ ಚಾತುರ್ಮಾಸ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಚಾತುರ್ಮಾಸದ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ಬಹಳ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ ಎಲ್ಲರಿಗೂ ಭಕ್ತರಿಗೆ, ಎಲ್ಲ ಭಕ್ತರಿಗೂ ಅನುಗ್ರಹ ಆಗಿ ಅವರವರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದೇ ಈ ಏಕಾದಶಿ. ಈ ಏಕಾದಶಿ ಈ ಆಷಾಢ ಮಾಸನೇ ವಿಶೇಷವಾಗಿ ಭಗವಂತನ ಸ್ಮರಣೆ, ಭಗವಂತನ ಧ್ಯಾನ, ಭಗವಂತನಿಗೋಸ್ಕರ ನಾವು ಮಾಡಿದಾಗ ಇದಕ್ಕೆ ಆಷಾಢ ಮಾಸ ಅಂತ ಕರೀತಾರೆ. ಇನ್ನು ಆಷಾಢ ಮಾಸ ಆಗಿದ ತಕ್ಷಣ ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆಯಿಂದ ಶುರು ಆಗುತ್ತೆ, ಭೀಮನ ಅಮಾವಾಸ್ಯೆ ಶುರು ಆಗುತ್ತೆ. ಅಲ್ಲಿಂದ ಎಲ್ಲ ಋತುಗಳು, ದೇವತಾ ಕಾರ್ಯಗಳು, ಆರಾಧನೆ ಇಂಥವೆಲ್ಲವೂ ವಿಶೇಷವಾಗಿ ಬರ್ತಕ್ಕಂಥದ್ದು. ರಾಯರ ಆರಾಧನೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕಣ್ಣನ್ನು ಬಿಟ್ಟು ಎಲ್ಲರನ್ನೂ ನೋಡ್ತಾರಂತೆ. ರಾಯರೇ ಮಂತ್ರಾಲಯದಿಂದ ನಮ್ಮ ಕ್ಷೇತ್ರಕ್ಕೆ ಬಂದು 11 ಗಂಟೆಗೆ ಸಮಯ, 11 ಗಂಟೆ 30 ನಮ್ಮ ಸಮಯದಲ್ಲಿ ಬಂದು ವಿಶೇಷವಾಗಿ 1 ಗಂಟೆ ತನಕ ನಮ್ಮ ಕ್ಷೇತ್ರದಲ್ಲಿದ್ದು ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು, ಒಳ್ಳೆ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರಂತೆ. ಇಂತಹ ಏಕಾದಶಿಯ ವ್ರತ, ಆಷಾಢ ಮಾಸದ ವಿಶೇಷವಾಗಿರ್ತಕ್ಕಂಥ ಏಕಾದಶಿಯನ್ನು ಯಾರು ಮಾಡ್ತೀರಾ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಯಾರಿಗೆ ಆಗಲ್ಲ ಏಕಾದಶಿಯನ್ನು ಯಾರು ಮಾಡೋಕ್ಕಾಗಲ್ಲ ಅವರು ವಿಶೇಷವಾಗಿ ಹಣ್ಣು ಹಂಪುಗಳನ್ನು ತಿನ್ನಿ. ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ, ಏನೋ ಅನಿವಾರ್ಯ ಇರ್ತಕ್ಕಂಥದ್ದಾಗತ್ತೆ, ಅದರಲ್ಲೂ ವಿಶೇಷವಾಗಿ ಅನಿವಾರ್ಯ ಆದಾಗ ಏಕಾದಶಿ ದಿವಸ ನೀವೇನೋ ಒಂದು ತಿಂಡಿ ಆಗಲಿ, ಅವಲಕ್ಕಿ ಆಗಲಿ, ಬೇರೆ ಏನೋ ಪದಾರ್ಥಗಳನ್ನು ತೊಗೊಂಡು, ಬೇರೆ ಪದಾರ್ಥ ತೊಗೊಳ್ತೀರಾ, ಈ ರೀತಿಯಾಗಿ ತಗೊಂಡು ಮಾಡಿ ಅದರಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದೇ ಏಕಾದಶಿ. ಆ ಏಕಾದಶಿ ವ್ರತದಿಂದ ನಿಮ್ಮ ಜನ್ಮವೇ ಪಾವನ ಆಗ್ತಕ್ಕಂಥದ್ದಾಗುತ್ತಂತೆ. ಅದಕ್ಕೆ ಜನ್ಮದಲ್ಲಿ ಯಾವ ಯಾವ ಸಮಸ್ಯೆಗಳಿರುತ್ತೆ, ಯಾವ ಯಾವ ತೊಂದರೆಗಳಿರುತ್ತೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಈ ಏಕಾದಶಿ ವಿಶೇಷವಾಗಿರ್ತಕ್ಕಂಥದ್ದು. ಆ ಏಕಾದಶಿ ದಿವಸ ಯಾರು ನಿರ್ಜಲವಾಗಿ ಉಪವಾಸ ಬಿದ್ದು ಭಗವಂತನ ಸ್ಮರಣೆ, ಹರಿಸ್ಮರಣೆ, ನೃತ್ಯ, ದೇವರ ನಾಮ ಇಂಥವೆಲ್ಲ ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅಂತ ಪಾಂಡುರಂಗ ಯಾವ ರೀತಿಯಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾನೆ ವಿಠ್ಠಲ. ಆ ವಿಠ್ಠಲ ಅಂದಾಗ ಆ ವಿಠ್ಠಲ ನಿಮಗೆ ಬಂದು ನಿಮ್ಮನ್ನು ಉದ್ಧಾರ ಮಾಡಿ ನಿಮ್ಮ ದೇಹದಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಬರೀ ವಿಠ್ಠಲ 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 ಆ ರೀತಿಯಾಗಿ ಪ್ರತಿದಿನ ಸ್ಮರಣೆ ಮಾಡತಕ್ಕಂತೆ ನನ್ನ ದೇಹದಲ್ಲಿರ್ತಕ್ಕಂಥ ಆಟದಲ್ಲಿ ಏನೇನಿದೆ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಉಸಿರಾಟದಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗದೆ ಇದರಿಂದ ವಿಠ್ಠಲನ ಸ್ಮರಣೆಯಿಂದ, ಭಗವಂತನ ಸ್ಮರಣೆಯಿಂದ 30 ಕೋಟಿ ನಿಮ್ಮ ಕಾಯೋ ಜಗನ್ನಾಥ ವಿಠಲ 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 ನೀ ಕರುಣಿಸೋ ವಿಠಲ ನಿನ್ನ ಅಂತ ಹೇಳಿದಾಗ ಅವನೇ ಕರುಣಿಸ್ತಾನಂತ ನಮ್ಮನ್ನು.
ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ಅವರ ವಿಶೇಷ ಅನುಗ್ರಹವನ್ನು ಮಾಡಿ ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಸಂತಾನ ಗೋಪಾಲಕೃಷ್ಣ, ಮುಖ್ಯ ಪ್ರಾಣದೇವರು, ರಾಯರ ಮೃತಿಕಾ ಬೃಂದ, ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು, ಮೂರೂ ಮೃತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಭಗವಂತ ಎಲ್ಲರನ್ನು, ಅವರವರ ಕುಟುಂಬವನ್ನು ಎಲ್ಲರನ್ನು ಉದ್ಧಾರ ಮಾಡಿ ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ॐ श्री राघवे